ಏನಂತ ಕರೆದ್ರಿ? ಅದೇ ಕಣವ, ನಿನ್ನೆ ಇವಳು ಪಾರ್ವತಕ್ಕ ಬಂದಿದ್ಲು. ನಮ್ಮ ಸಾವಿತ್ರಿ ಅಪ್ಪ ಅವರು ಅವ್ವನೂ ಏನೋ ಹೇಳಿ ಕಳಿಸಿದ್ರಂತೆ. ಯಾವಾಗ ಸೀಮಂತ ಶಾಸ್ತ್ರ ಮಾಡಿಸ್ಬಿಟ್ಟು ಕಳಿಸ್ತಾರೆ ಕೇಳ್ಕೊಬೇಕಂತ. ಅದಕ್ಕೆ ಎಲ್ಲರನ್ನೂ ಒಂದು ಮಾತು ಕೇಳ್ಬಿಟ್ಟು ಅದೇನು ಮಾಡೋಣ ಅಂತ ಕಣವ. ಹೌದತ್ತೆ, ಇವಾಗ 7 ಮಂತ್ಸ್ ಆಯಿತು ಅಕ್ಕಂಗೆ. ಕೇಳ್ಬಿಟ್ಟು ಕಳ್ಸೋದಾದರೆ ಮಾಡಿಬಿಟ್ಟು ಕಳ್ಸೋಣ. ನೀವು ಮನೇಲೇ ನೆಮ್ಮದಿಲ್ವಲ್ಲವ, ಒಬ್ಬರು ಮಗ ಕಂಡ್ರೆ ಒಬ್ಬರು ಹಾಕಿಲ್ಲ ಹಂಗೆ ಆಡ್ತಾರೆ. ಎಲ್ಲಿ ಗಣೇಶನು ನಂದೀಶ್ನು ಎಲ್ಲಿ ಮಾತಾಡ್ತಿದ್ದಾರೆ ನನ್ನ ಜೊತೆ? ಅವತ್ತಿಂದ ಇವತ್ತಿಗೆ ಒಂದು ಮಾತು ಪಟಾಪಿಟಿ ಅಂತ ಹೂವು ಅಂತ ಮಾತಾಡ್ಸಿಲ್ಲ ಕಣವ. ಏನು ಮಾಡೋಣ, ಹಿಂಗೆ ಈ ಹೊತ್ತಲ್ಲಿ ಹಂಗಂತ ನಮ್ಮದನ್ನೇ ಮಾಡ್ಕೊಂಡು ಕೂತ್ಕೊಳ್ಕೋದ? ಪಪ್ಪ ಬೆಣ್ಗೂ ಏನು ಮಾಡಬೇಕು ಮಾಡಬೇಕಲ್ವಾ? ಹೌದತ್ತೆ, ನಾನು ಅದನ್ನೇ ಹೇಳ್ತಿರೋದು. ಸರಿ ಅತ್ತೆ, ನೋಡೋಣ ಬಿಡಿ, ನಾನು ಮಾತಾಡ್ಸ್ತೀನಿ ಎಲ್ಲರ ಹತ್ರನೂ. ಯಾಕಂತ ಕರಿ ಎಲ್ಲರನ್ನೂ ಮಾತಾಡೋಕ್ಕಾಯ್ತದೆ. ಸರಿ ಅತ್ತೆ, ಸುಮ್ಮನೆ ಯಾಕೆ ಮುಂದಕ್ಕೆ ಹಾಕೊಂಡು ನಮ್ದು ಯಾವಾಗಲೂ ಇದ್ದಿದ್ದೆ. ಏನಮ್ಮ ಏನು ಮಾಡೋಕ್ಕಿಂತ ಬೇರೆ ಕೆಲಸ ಇಲ್ವಾ ನಿಮಗೆ? ಏನಂಗೆ ಕರ್ದು ಏನೋ ದೊಡ್ಡ ಮೀಟಿಂಗ್ ಮಾಡೋರಂಗೆ ಏನು ಹೇಳು, ಇನ್ನೇನು ಮಾಡ್ಬೇಕು ಅಂದ್ಕೊಂಡಿದ್ರೆ ನೀನು ನಿನ್ನ ಗಂಡನವೇ? ನೋಡಪ್ಪ, ಸುಮ್ಮನೆ ಏನೇನೋ ಬಾಯಿಗೆ ಬಂದಾಗ ಮಾತಾಡ್ಬೇಡ ನೀನು ನಂದಿಸ. ನಾನೇನೋ ನಿಂದ ಇನ್ನೇನೋ ಬಾಚ್ಕೊಂಡು ಯಾರಿಗೂ ಕೊಡೋಕೆ ಬಂದಿಲ್ಲ ಇಲ್ಲಿ. ಅದು ಅವತ್ತೊಂದು ಆಯಿತು, ಅದ ಬುಟ್ಟಾಕು. ಈಗ ಸಾವಿತ್ರಿ ಬಗ್ಗೆ ಮಾತಾಡೋಕೆ ಬಂದಿರೋದು. ಅದಕ್ಕೆ ಬಗ್ಗೆನಾ? ಏನು ಅವ್ರ ಅವ್ವನವ್ರ ಅಪ್ಪನೂ ನೆನೆ ದಿನ ಪಾರ್ವತಕ್ಕಂತೇಳಿ ಹೇಳಿ ಕಳಿಸಿದ್ರು ಕಣಪ್ಪ. ಸೀಮಂತ ಯಾವಾಗ ಮಾಡ್ತೀರಿ? 7 ತಿಂಗಳಾಯ್ತು, ಯಾವಾಗ ಮಾಡ್ಬಿಟ್ಟು ಕಳಿಸ್ತೀರಿ ಅಂತ ಕೇಳ್ತವ್ರೆ. ಏನು ಮಾಡೋದು ಏನು ಅಂತ ಕೇಳೋಕ್ಕೆ ಕಾದಿತ್ತು. ಇನ್ನೇನು ಅಲ್ಲಕ್ಕಂತೆ. ಸೀಮಂತ ಶಾಸ್ತ್ರ ಮಾಡೋಕ್ಕೇನು ಒಳ್ಳೆ ದಿನಕ್ಕೆ ನೋಡ್ಬಿಟ್ಟು ಮಾಡ್ಬಿಡಕೈತೆ ಬಿಡಮ್ಮ. ಒಬ್ಬಳು ಅದಕ್ಕೇನು ಕೇಳ್ಬಿಟ್ಟು ಯಾರನ್ನಾರ ಒಳ್ಳೆ ದಿನ ನೋಡ್ಬಿಟ್ಟು ಮಾಡ್ಕೈತೆ ಅದಕ್ಕೇನು ಇಲ್ಲ. ಸೀಮಂತ ಶಾಸ್ತ್ರ ಮಾಡೋದು ಅಂದರೆ ಮಾಡ್ಬಿಟ್ಟು ಇಲ್ಲೇ ಇರಿಸ್ಕೊಳ್ಳೋದಲ್ಲ. ಸೀಮಂತ ಶಾಸ್ತ್ರ ಮಾಡಿಬಿಟ್ಟು ಅವ್ರ ಅವ್ವನ ಮನೆಗೆ ಕಳಿಸ್ಬೇಕು, ಅವ್ರ ಅಪ್ಪ ಅವ್ರ ಮನೆಗೆ. ಇಲ್ಲ ನಾನು ಎಲ್ಗೂ ಕಳ್ಸಕ್ಕಿಲ್ಲ, ಇಲ್ಲೇ ಇರಲಿ ಅವಳು. ಯಾಕೆ ಅಂದರೆ ಅಲ್ಲಿ ಯಾರಿದ್ದಾರೆ ನೋಡ್ಕೊಳಕ್ಕೆ? ಸುಮ್ಮನೆ ಅಲ್ಲಿ ಕಳಿಸ್ಬಿಟ್ಟು ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಡ್ಲಾ? ಹಂಗಾರೆ ನಾವು ಹೆಚ್ಚು ಕಮ್ಮಿ ಆಗ್ಬಿಡ್ಲಿ, ಅವಳಿಗೆ ಏನಾದ್ರು ತೊಂದರೆ ಆಗ್ಬಿಡ್ಲಿ ಅಂತವ ನಾವು ಹಂಗೆ ಆಸೆ ಪಟ್ಟವಲ್ಲ. ಇದು ಯಾವ ಬಾಯಿ ಏನೇನೋ ಮಾತಾಡ್ತಿದ್ಯಲ್ಲ ನೀನು ಆಸೆ ಪಡ್ತೀಯ ಅಂತ ಅಲ್ಲ ಕಣ್ಣ ನಾನು ಹೇಳ್ತಿರೋದು. ಬೇಡ ಈಗ ಅವಳನ್ನ ಕಳ್ಸೋದ್ರಿಗೆ ಬೇಕಾದ್ರೆ ಸೀಮಂತ ಸತ್ರ ಬೇಕಾದ್ರೆ ಮಾಡ್ಬಿಟ್ಟು ಇಲ್ಲೇ ಇರಿಸ್ಕೊಳ್ಳೋಣ, ಇಲ್ಲೇ ಇದ್ಕೊಂಡು ಇಲ್ಲೇ ನೋಡ್ಕೊಳ್ಳೋಣ. ಯಾಕೆ ನಮ್ಮ ಇವಳಿಗೆ ಮಾಡಲೇ ಇಲ್ವಾ? ನೀವೆಲ್ಲ ಸೇರಿಕೊಂಡು ಹಂಗೆ ಇವಳಿಗೂ ಮಾಡಿದ್ರಾಯ್ತು, ನೇತ್ರಂಗೆ ಮಾಡ್ದಂಗೆ. ನಾವೇನು ಮಾಡಲ್ಲ ಅಂತ ಹೇಳ್ತಿಲ್ಲ ಬಾವ, ನಮಗೂ ಖುಷಿನೇ ಅಕ್ಕಂಗೆ ಸೀಮಂತ ಮಾಡೋದು ಬಾಣಂತನ ಮಾಡೋದು ಖುಷಿನೇ. ನಾವೇ ಮಾಡ್ಕೋತೀವಿ, ನಾನೇ ನೋಡ್ಕೋತೀನಿ, ಏನು ತೊಂದರೆ ಇಲ್ಲ. ಆದರೆ ಅಕ್ಕಂಗೆ ಅವ್ರ ಅಪ್ಪನ ಮನೆಗೆ ಹೋಗ್ಬೇಕು ಅಂತ ಆಸೆ ಇರುತ್ತಲ್ವ ಬಾಬಾ. ಎಲ್ಲ ಹೆಣ್ಮಕ್ಳಿಗೂ ಮದುವೆ ಆದಮೇಲೆ ಮೊದಲನೇ ಹೆರಿಗೆ ಅಪ್ಪ ಅಮ್ಮನ ಮನೇಲೇ ಆಗಬೇಕು, ಅಲ್ಲೇ ಬಾಣಂತನ ಮಾಡಿಸ್ಕೋಬೇಕು ಅಂತೆಲ್ಲ ಆಸೆ ಇರುತ್ತಲ್ವ. ನಾವು ಯಾಕೆ ಅವಳಿಗೆ ಬೇಜಾರು ಮಾಡೋದು ಅಂತ ಅಷ್ಟೇ. ಆ ಥರ ಆಸೆ ಅವಳಿಗೆ ಇಲ್ಲಕ್ಕಂತ ಬಿಡು. ನೀನು ಹೇಳ್ಬಿಟ್ರೆ ಆದದಾ? ಕೇಳು ಅವಳನ್ನ ಒಂದು ಮಾತು ಕೇಳಲ್ಲ, ಅಲ್ಲೇ ಕೂತವಳಲ್ಲ. ಏನು ಸಾವಿತ್ರಿ, ಏನು ನೀನು ನಿಮ್ಮ ಅಪ್ಪನ ಮನೆಗೆ ಹೋಗ್ಬೇಕಾ? ಯಾಕ್ರಿ ಯಾಕೆ ಹಿಂಗೆ ಮಾತಾಡಿರಿ? ಅಲ್ಲೂ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ ಕಂಡು ಸುಮ್ಮನಿರಿ. ನಮ್ಮ ಅಕ್ಕ ಏನು ಮೊದಲು ನಂಗಿಲ್ಲ, ಈಗ ಎಲ್ಲ ಚೆನ್ನಾಗಿ ನೋಡ್ಕೋತಾಳೆ. ನನಗೂ ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ. ಚೆನ್ನಾಗಿ ನೋಡ್ಕೋತಾರೆ ಕಂತೆ, ಕಳಿಸ್ಕೊಡ್ರಿ. ಕೇಳಿದ್ಲಾ? ಏನೋ ನಾವೇ ಹಿಂಸೆ ಮಾಡಿ ಅವಳನ್ನ ಕಳಿಸ್ತಿದ್ದೀವಿ, ನಮ್ಗೆ ಮಾತಾಡಕ್ಕೆ ಬಂದವನಿ ಇಲ್ಲಿ. ಅದೇನು ಚೆನ್ನಾಗಿ ನೋಡ್ಕೊಂಡವಳು ಏನೋ, ನಾನು ಕಾಣೆ. ನನಗಂತೂ ಅಲ್ಲಿ ಕಳ್ಸೋಕೆ ಒಂಚೂರು ಇಷ್ಟ ಇಲ್ಲ ಕಣವ, ಒಂಚೂರು ಇಷ್ಟ ಇಲ್ಲ. ಸರಿ ಬಿಡು, ಅವಳೇನೋ ಆಸೆ ಪಟ್ಟವಳು, ಅವಳಿಗೆ ಯಾಕೆ ಇದು ಮಾಡೋದು ಹಂಗಂತ ಈಗ ಬೇಡ. 9 ತಿಂಗಳು ಕಳ್ಸನೆ, ಇನ್ನೊಂದು ಡೆಲಿವರಿ ಆಗೋದು ಇನ್ನೊಂದು ವಾರ ಇರಂಗೆ ಮಾಡಿಬಿಟ್ಟು ಆವಾಗ ಕಳ್ಸನೆ ಬೇಕಾರೆ. ಆಮೇಲೆ ಹೋಗಿ ಡೆಲಿವರಿ ಆದಮೇಲೆ 1 ತಿಂಗಳು 2 ತಿಂಗಳು ಇದ್ಬಿಟ್ಟು ಬಂದ್ಬಿಡ್ಲಿ ಅಷ್ಟೇ. ಈಗಲೇ ಮತ್ತೆ ಏನು ಮಾಡೋಕ್ಕೆ? ಸೀಮಂತ ಶಾಸ್ತ್ರ ಎಲ್ಲ ಈಗಲೇ ಬೇಡ ಬಿಡು, ನಿಧಾನಕ್ಕೆ ಮಾಡೋಕ್ಕೈತಿದೆ. ಸರಿ ಕಣಪ್ಪ, ನಿನ್ನಿಷ್ಟ. ಅವರು ಪಾಪ ಹೇಳಿ ಕಳ್ಸವ್ರೆ, ಏನು ಎತ್ತ ಅಂತ ಕೇಳ್ಬಿಟ್ಟು ಹೇಳಿ ಅಂತ. ನಾವು ಹೇಳಿದ್ದೇನೆ ಏನು ಹೇಳ್ತಾನೆ ಸುಮ್ಮನೆ ಕುಂತ್ಕೊಂಡ್ರೆ ಅವ್ರೇನು ಅನ್ಕೊಳಕ್ಕಿಲ್ಲ. ಹೇಳೋದೊಂದು ಮಾತು ಹೇಳ್ಬೇಕು. ಈಗ ನೀನು ಹಿಂಗೆ ಹೇಳ್ದೆ, ಅದನ್ನೇ ಹೇಳ್ತೀನಿ. ನನ್ನ ಮಗ ಹಿಂಗೆ ಅಂತಾನೆ ಕಣ್ರಪ್ಪ, 9 ತಿಂಗಳು ಇನ್ನೊಂದು ವಾರ ಡೆಲಿವರಿ ಆಗಂಗೆ ನಾನು ಕಳ್ಸೋಣ ಅಂತವನೇ. ಆವಾಗ ಮಾಡಿಬಿಟ್ಟು ಕಳಿಸ್ಕೊಡ್ತೀವಿ. 1-2 ತಿಂಗಳು ಇಸ್ಕೊಂಡು ಕಳಿಸ್ಕೊಡಿ, ನಮ್ಮ ಸೊಸೆ ನಾವೇ ಮಾಡ್ತೀವಿ ಅಂತ ಹೇಳ್ತೀನಿ ಬಿಡು. ಇನ್ನೇನು ಅವ್ರಿಗೆ ಅಲ್ಲೂ ಇದ್ದಂಗೆ ಆಯ್ತದೆ, ಇಲ್ಲೂ ಇದ್ದಂಗೆ ಆಯ್ತದೆ. ಸರಿ ನನಗೇನೋ ಒಟ್ಟಲ್ಲಿ ಅವಳು ಕಳ್ಸೋಕ್ಕೆ ಇಷ್ಟ ಇಲ್ಲ. ಏನೋ ಅವಳು ಇಷ್ಟಪಡ್ತಾವಳಲ್ಲ ಅಂತ ಅಷ್ಟೇ. ಅಲ್ಲಿ ಯಾರಿದ್ದರು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ, ಇಲ್ಲಾಂದರೆ ಪ್ರೇಮ ನೀನು ಎಲ್ಲ ಚೆನ್ನಾಗಿ ನೋಡ್ಕೋತೀರಿ ಅವಳನ್ನ. ಅಲ್ಲಿ ಅವ್ರು ನೋಡ್ಕೊಂಡ್ರೆ ಹಂಗೆ ಅವ್ರು ಹೋಗಿ ನೋಡ್ಕೊಳಕ್ಕಿಲ್ಲ ಅಂತಲ್ಲ, ಆದರೂ ಅವ್ರು ಅಕ್ಕ ಬಿಡ್ಬೇಕಲ್ಲ ರಾಕ್ಷಸಿ. ಸುಮ್ಮನಿರಿ, ಹಂಗೆಲ್ಲ ಅನ್ಬೇಡಿ. ಈಗ ಹಂಗಿಲ್ಲ ಕಣ್ರಿ ಅವರು. ನಮ್ಮ ಅಕ್ಕ ಬದಲಾಗದೆ, ಚೆನ್ನಾಗಿ ನೋಡ್ಕೊತದೆ. ಸುಮ್ಮನೆ ನೀವು ಯಾವಾಗ ಬಂದು ನೋಡಿದ್ರಿ? ನಾನು ಆವಾಗಲೇ ಹೋಗಿದ್ನಲ್ಲ, ದಿನ 1 ವಾರ ಇದ್ನಲ್ಲ, ಆಗ ಚೆನ್ನಾಗಿ ನೋಡ್ಕೊಂಡು ಕಳಿಸ್ನಿಲ್ವಾ? ಪ್ರೇಮನೆ ಕೇಳಿಬೇಕಾರೆ ನೀನು ಏನು ಹೇಳಿದ್ರು ಅಷ್ಟೇ ಸಾವಿತ್ರಿ, ನೀನು ಏನು ಹೇಳಿದ್ರು ಅಷ್ಟೇ. ನನಗಂತೂ ನೀನು ಅಲ್ಲಿ ಹೋಗೋದೇ ಇಷ್ಟ ಇಲ್ಲ. ಏನೋ ನೀನು ಆಸೆ ಪಡ್ತಿದ್ದಿಲ್ಲ ಅಂತ ಅಷ್ಟೇ. ಒಂದು ಡೆಲಿವರಿ ಆಗೋದು 1 ವಾರ ನಂಗೆ ಸೀಮಂತ ಶಾಸ್ತ್ರ ಮಾಡಿಸ್ಕೊಂಡು ಹೋಗ್ಬಿಟ್ಟು 1 ತಿಂಗಳು ಇದ್ಬಿಟ್ಟು ಬರೋ. ಆಯಿತು, ನನ್ನ ಕೆಲಸ ಅದೇ. ನನಗೂ ಅಣ್ಣ ಏನು ಹೇಳ್ತು ಅದೇ ಸರಿ ಅನ್ನಿಸ್ತದೆ. ಅಣ್ಣ ಹೇಳ್ದಂಗೆ ಮಾಡಿ.
ಸಾವಿತ್ರಿ ಏನವ ಏನು ನಿನ್ನ ಅಭಿಪ್ರಾಯ? ಏನು ಹೇಳನತ್ತೆ? ಏನು ಹೇಳೋಣ? ನಾನು ಇನ್ನೊಸಿ ದಿನದಲ್ಲಿ ಮಾಡಿದ್ರೆ ನೀವು ಸೀಮಂತ ಶಾಸ್ತ್ರವ ಹೋಗದೆ ಆ ಅಪ್ಪನ ಮನೆಗೆ ಅಂತಲೇ ಅಂದ್ಕೊಂಡಿತ್ತು. ಇವ್ರು ನೋಡಿದ್ರೆ ಡೆಲಿವರಿ ಆಗೋದು ಒಂದು ವಾರ ನಂಗೆ ಮಾಡೋಕ್ಕೆ ಕಳ್ಸೋದಂತವ್ರೆ. ಆಮೇಲೆ ಒಂದು ತಿಂಗಳಿದ್ಬಿಟ್ಟು ಬಾ ಅಂತಾರೆ. ನೋಡತ್ತೆ ನನಗೂ ಆಸೆ ಇರಕ್ಕಿಲ್ವ ಹೋಗ್ಬೇಕು ಅಂತಂಗಾರೆ. ಸರಿ ಅಕ್ಕ, ಆಯಿತು. ಭಾವನ ಹತ್ರ ನೀನೇ ಮಾತಾಡಿ ನೋಡು. ನಾವೆಲ್ಲ ಮಾತಾಡಿದ್ರೆ ಅವ್ರು ಸರಿಯಾಗಿ ಹೇಳೋದಿಲ್ಲ. ನಿಮಗೆ ಗೊತ್ತಲ್ಲ ಯಾವ ಥರ ಮಾತಾಡ್ಬಿಟ್ಟು ಹೋದ್ರು ಅಂತ. ಅದಕ್ಕೆ ನೀನೇ ಮಾತಾಡು. ಭಾವ ಒಪ್ಕೊಂಡ್ರೆ ಬೇಕಿದ್ರೆ ಮುಂದಿನ ತಿಂಗಳೇ ಮಾಡ್ಬಿಟ್ಟು ಕಳ್ಸೋಣ. ಅವನು ಹೊಸಿ ಅರ್ಥ ಮಾಡ್ಕೋವ. ಅವನು ನಿನ್ನ ಮೇಲೆ ಕಾಳಜಿ ಇರೋದು ಕೆಲವ ಹೇಳ್ತಿರೋದು. ಸರಿಯಾಗಿರಿಯಾಗಿ ನೋಡ್ಕೊಳ್ತಾನೆ. ಏನಾರು ಹೆಚ್ಚು ಕಮ್ಮಿ ಆದದು ಅಂತ ಅವನಿಗೆ ಹೆದರಿಕೆ ಹಾಕಿಲ್ವಾ? ಅದಕ್ಕೆ ಹಂಗೆ ಹೇಳ್ತಾವನೆ. ಅವನು ಓಡಬೇಕಾರೆ ನಿನ್ನ ಗಂಡನ ಜೊತೆ ಮಾತಾಡ್ಬಿಟ್ಟು ಬೇಕಾರೆ ಅವನು ಒಪ್ಕೊಂಡ್ರೆ ಮುಂದಿನ ತಿಂಗಳಿಗೆ ಮಾಡ್ಬಿಟ್ಟು ಕಳ್ಸೋಕ್ಕಾಯ್ತದೆ. ಇನ್ನೇನು ನಿಮ್ಮ ಅಪ್ಪಂಗೆ ಫೋನ್ ಮಾಡ್ಬಿಟ್ಟು ಹೇಳು. ನೀನು ಇನ್ನೊಂದ್ಸತಿ ಮಾತಾಡು. ಅವನ ಜೊತೆ ಮಾತಾಡ್ಬಿಟ್ಟು ಆಮೇಲೆ ಹೇಳು. ಸರಿ ಅತ್ತ. ನೋಡ್ಪ್ರೇಮ ಹೆಂಗೆ ಹೇಳ್ತಾರೆ ಅಂತ. ಡೆಲಿವರಿ ಒಂದು ವಾರ ಅದೇ ನಂಗೆ ಹೋಗೋದಂತೆ, ಒಂದು ತಿಂಗಳಿದ್ಬಿಟ್ಟು ಬರುತ್ತಂತೆ. ಇವ್ರ ಮಗಳಿಗೆಲ್ಲ ಇವರು ವರ್ಷಾನ್ಗಟ್ಲೆ ಇರ್ಸ್ಕೊಂಡು ಬಾಣಿತನ ಮಾಡಿದ್ರಲ್ಲ. ನಮಗೂ ನಮ್ಮ ಅಪ್ಪನ ಮನೆ ಇರಬೇಕು ಅಂತ ಆಸೆ ಹಾಕಿಲ್ವಾ? ನನಗೂ ಈಗ ಆಸೆ ಹಾಕಿಲ್ವಾ ಹೇಳು? ಹಿಂಗೆ ಇದು ಮಾಡ್ತಾರಲ್ಲ ಇವರು. ಅಕ್ಕ, ನೀನು ಹೋಗ್ಬಾರ್ದು, ನೀನು ಅಲ್ಲಿ ಇರಬಾರ್ದು ಅನ್ನೋದು ಯಾರ್ದು ಆ ಉದ್ದೇಶ ಅಲ್ಲ. ಅಲ್ಲಿ ನೀನು ಚೆನ್ನಾಗಿ ನೋಡ್ಕೊಳ್ದೆ, ನಿನ್ಗೇನಾದರೂ ತೊಂದರೆ ಆದರೆ ಅಂತ ಡಾಕ್ಟ್ರು ಬೇರೆ ಹೈ ರಿಸ್ಕ್ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಅಲ್ವಾ ನಾವೆಲ್ಲ ಇಷ್ಟೊಂದು ಕೇರ್ ಮಾಡಿ ನೀನು ನೋಡ್ಕೋತಿರೋದು. ಅಂಥದ್ರಲ್ಲಿ ಅಲ್ಲಿ ಹೋಗಿ ಏನಾದರೂ ತೊಂದರೆ ಆದರೆ ಅನ್ನೋದೇ ನಮಗೆಲ್ಲ ಭಯ ಅಷ್ಟೇ. ಮಮತಕ್ಕನ ಬಗ್ಗೆ ನಿನಗೆ ಗೊತ್ತಲ್ವಾ? ಸತಿ ಬಂದಾಗ ನಿನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಆದರೂ ಏನೋ ಒಂಥರ ಭಯ ನಮಗೆ ಅಷ್ಟೇ. ಇಲ್ಲ ಪ್ರೇಮ, ಇಲ್ಲ, ಚೆನ್ನಾಗಿ ನೋಡ್ಕೋತಾರೆ. ನೀನೇ ನೋಡಿಲ್ಲ ಸತಿ ನಾನು ಒಂದು ವಾರ ಊರಿಗೆ ಹೋಗಿದ್ನಲ್ಲಾಗ ಚೆನ್ನಾಗಿ ನೋಡ್ಕೊಂಡು ಕಳಿಸ್ನಿಲ್ವಾ? ಸುಮ್ಮನೆ ಯಾಕೆ ಏನೇನಾರು ಹೇಳೋದೊಳಗೆ. ಆಯ್ತಕ್ಕ, ಆಯಿತು. ನೀನು ಭಾವನ ಜೊತೆ ಮಾತಾಡು. ಹಂಗಾದ್ರೆ ಆ ಭಾವ ಒಪ್ಕೊಂಡ್ರೆ ಮುಂದಿನ ತಿಂಗಳೇ ಮಾಡಿಬಿಟ್ಟು ಸೀಮಂತನ ಕಳಿಸ್ಕೊಡೋಕ್ಕಾಯ್ತದೆ. ಸರಿಯಾ? ಹಾಂ ಸರಿ, ಆಯಿತು ಬಿಡು. ಆಯಿತು ಅಂತ ಖುಷಿಯಾಗಿ ಹೇಳ್ಬಾರ್ದಾ? ನೀನು ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ನಮಗೂ ಬೇಜಾರಾಗತ್ತಪ್ಪ. ಯಾಕೆ ಹಿಂಗೆ ಆಡ್ತಿದ್ಯಾ? ನಿನಗೋಸ್ಕರನೇ ನಾವೆಲ್ಲ ಮಾತಾಡ್ತಿರೋದು. ಆಯಿತು ಬಿಡು ಪ್ರೇಮ, ಏನೂ ಇಲ್ಲಕ್ಕಂತೆ. ನಾನೇನು ಬೇಜಾರು ಮಾಡ್ಕೊಂಡಿಲ್ಲಕ್ಕಂತ ಬಿಡು. ನೀನು ತಲೆ ಕೆಡ್ಸ್ಕೊಬೇಡ. ನಾನು ಮಾತಾಡ್ತೀನಿ ಬಿಡು ನೀವು ಭಾವನ ಜೊತೆ. ನಾನು ಕೇಳಿದ್ರೆ ಅವ್ರು ಒಪ್ಕೊತಾರಕ್ಕಂತ. ಯಾಕೆ ಒಪ್ಕೊಳಕ್ಕಿಲ್ಲ? ಒಪ್ಪಿಸ್ತೀನಿ ನಾನು. ಒಪ್ಪಿಸ್ಬಿಟ್ಟು ನಾನು ಮುಂದಿನ ತಿಂಗಳಿಗೆ ಹೋಗ್ತೀನಿ. ಸರಿ ಅಕ್ಕ, ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ತೀವಿ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.